ಕಿಚ್ಚ ಇದಕ್ಕೋಸ್ಕರ ನಾವು ನೋಡೋದು. ಗೆಲ್ಲದಾದ್ರೆ ಒಳ್ಳೆ ಮನ್ಸು ಒಳ್ಳೆತನ ಅಲ್ಲಿ ಏನ್ ನಡ್ಕೊಂಡಿದ್ದಾರೆ ಅವ್ರ ಮಾತನೇ ಗೆಲ್ಬೇಕು. ಬಡವ್ರ ಹುಡುಗರು ಗೆಲ್ಬೇಕು ಅಂತ ನಮ್ಮ ಆಸೆ. ಅಲ್ಲಿ ಬೇಜಾರಾಗ್ತಾ ಇದೆ. ನಿಯತ್ತಾಗಿದ್ದಾರೆ, ಪ್ರಾಮಾಣಿಕತೆಯಾಗಿದ್ದಾರೆ. ನನ್ಗೇನೋ ಖುಷಿ ಆಕ್ಚುಲಿ ಏನಂದ್ರೆ ಆ ಟೈಮ್ ಮತ್ತೆ ಇದರಲ್ಲಿ ಅದು ಎಕ್ಸ್ಪೆಷಲಿ ಕಿಚ್ಚ ಇದಕ್ಕೋಸ್ಕರ ನಾವು ನೋಡೋದು. ಅದೇ ಕಂಟೆಂಟ್ ಏನಂತಂದ್ರೆ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಗೆ ಅನ್ಸಿರೋ ಪ್ರಕಾರ ಗೌತಮಿ ಹೋಗ್ಬಿಟ್ರು. ಸೊ ಅವ್ರು ಒಳ್ಳೆತನ ಏನಿದೆ ಅವ್ರದ್ದು. ಮೋಕ್ಷಿತ ಏನ್ ಹೇಳ್ತಿದ್ದಾರೆ, ಭವ್ಯ ಏನ್ ಹೇಳ್ತಿದ್ದಾರೆ, ನಾನ್ ಸ್ವಾಭಿಮಾನದಿಂದ ಆಡ್ತಾ ಇದ್ದೀನಿ, ಇಲ್ಲ ಎಲ್ಲ ಫೇಕ್ ಅವರು. ಎಲ್ಲ ಫೇಕ್. ಎಕ್ಸ್ಪೆಷಲಿ ಮೋಕ್ಷಿತ. ಯಾಕಂದ್ರೆ ನೋಡಿ, ಆಟ ಆಡ್ಬೇಕಾದ್ರೆ ನಾವು ಅವ್ರು ಇದ್ರಲ್ಲಿ ನೋಡ್ತಾ ಇರ್ಬೋದು, ನಾವು ಡೈಲಿ ನಾವು ನೋಡ್ತೀವಿ. ಸೊ ಇವ್ರ ಹತ್ರ ಒಂಥರ ಇರ್ತಾರೆ ಮೋಕ್ಷಿತ ಅವರು, ಅವ್ರ ಟೀಮ್ಗೆ ಹತ್ರ ಹೋದಾಗ ಒಂಥರ ಆಡ್ತಾರೆ. ಸೊ ಇದನ್ನ ಎಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಯಾರೇನು ನಾವು ನೋಡ್ತಾ ಇದೀವಿ ಅವರೆಲ್ಲ ಕರೆಕ್ಟಾಗಿ ಗೌತಮಿ ಹೋಗಿ ಆಯ್ತು, ಎಲ್ಲರೂ ಆಯ್ತು. ಇವಾಗ ಫೈನಲ್ ಲಿಸ್ಟ್ ಅಲ್ಲಿ ಏನಾಗ್ಬೇಕಂದ್ರೆ ನಮ್ದು ಎಕ್ಸ್ಪೆಷಲ್ ನಮ್ದೇನಂದ್ರೆ ಕಿಚ್ಚ ಏನ್ ಹೇಳ್ತಾ ಇದಾರೆ ಅವರು, ಒಂದು ಸ್ವಾಭಿಮಾನ ಇರ್ಬೋದು, ಒಂದು ಅವ್ರ ಒಳ್ಳೆ ತನಿಖೆ ಆಗಿರ್ಬೋದು, ಬರೀ ಗೇಮ್ಸೇ ಅಲ್ಲ, ಅವ್ರು ಹೆಂಗೆ ನಡ್ಕೋತಾ ಇದಾರೆ ಒಂದು ಉದ್ದೇಶ ಅಂದ್ರೆ ಫಸ್ಟ್ ಹನುಮಂತು, ಸೆಕೆಂಡ್ ಮಂಜು ಸರ್. ಸೊ ಇವರಿಬ್ರಲ್ಲಿ ತ್ರಿವಿಕ್ರಮ್ ಯಾಕೆ ಬೇಡ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ತ್ರಿವಿಕ್ರಮ್ ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾ ಇದೀವಿ. ಸೊ ಲಾಸ್ಟ್ 2 ವೀಕ್ಸ್ 3 ವೀಕ್ಸ್ ತಗೊಳ್ಳಿ, ಅವನು ಒಂದು ಬೇರೆ ತರ ಅವ್ನು ಸ್ಟ್ರಾಟಜಿಕಲ್ ಇದು ಮಾಡ್ತಾ ಇದ್ದಾನೆ. ಅವಾಗೆಲ್ಲ ಇವ್ರ ಹತ್ರ ಏನು ಭವ್ಯ ಜೊತೆನೆ ಇರೋದು, ಅವ್ರದ್ದು ಏನಿಲ್ಲ. ಅಲ್ಲಿ ಗೇಮ್ ಬಂದಾಗ ಅವ್ನು ಏನ್ ಗೇಮ್ ಬಂದಿದೆ ಅವ್ನು ಆಡಿದಾನೆ, ಬಟ್ ಇರೋದು ಮಾತ್ರನೇ ಅವನು ಭವ್ಯ ಜೊತೆ. ಸೊ ಭವ್ಯ ಜೊತೆ ಇಟ್ಕೊಂಡ್ರೆ ಮತ್ತೆ ಗೌತಮಿದ್ ಏನ್ ಪ್ರಾಬ್ಲಮ್? ಗೌತಮಿ ಮಂಜು ಜೊತೆ ಇರ್ಬೋದು ಫ್ರೆಂಡ್ ಆಗಿ. ಇವ್ರಂದ್ರೆ ಐ ಲವ್ ಯು ಅಂತ ಹೇಳಿಲ್ಲ, ಏನಿಲ್ಲ. ಒಂದು ಸ್ವಾಭಿಮಾನ, ಒಂದು ವಿಶ್ವಾಸ, ಒಂದು ಗೆಳೆತನಿಗೆ ಏನ್ ಬೇಕು ಅದು ಮಂಜು ಗೌತಮಿ ಮಾತ್ರನೇ ಕೊಟ್ಟಿರೋದು. ಅದರಲ್ಲಿ ತ್ರಿವಿಕ್ರಮ್ ಭವ್ಯ ಅದು ಬರೀ ಡವ್ಗಳು ಸರ್, ಬರೀ ಡವ್ ಅಂತಂದ್ರೆ ಅವ್ರಿಗೇನು ಡವ್. ಇದು ನಾವು 11ನೇ ಸೀಸನ್ ಅಲ್ಲಿ 11 ಸೀಸನ್ ನೋಡಿದೀವಿ. ಇಂಥ ವಸ್ತು ಇದು ಬಿಗ್ ಬಾಸ್ ನಾವು ಯಾವತ್ತೂ ನೋಡಿಲ್ಲ. ಸೊ ನಾನ್ ಕರ್ನಾಟಕ ಜನತೆಗೆ ಏನ್ ಹೇಳ್ತೀನಿ, ಆದ್ರೆ ನಾವು ನೋಡ್ತಾ ಇರೋ ಒಂದು ಇದಕ್ಕೆ ಏನ್ ಹೇಳ್ತಾ ಇದೀನಿ, ಗೆಲ್ಲದಾದ್ರೆ ಒಳ್ಳೆ ಮನ್ಸು ಒಳ್ಳೆತನ ಅಲ್ಲಿ ಏನ್ ನಡ್ಕೊಂಡಿದ್ದಾರೆ ಅವ್ರ ಮಾತನೇ ಗೆಲ್ಬೇಕು. ವಿಶ್ವಾಸ ಯಾರಲ್ಲಿದೆ ಅಂದ್ರೆ, ಒಂದು ಫಸ್ಟ್ ಬಂದು ಹನುಮಂತು, ಸೆಕೆಂಡ್ ಬಂದು ಮಂಜುನೇ ಸರ್. ಅದು ಫ್ರೆಂಡ್ಶಿಪ್ಗೋಸ್ಕರನೇ ನಾವು ಗೌತಮಿ ಮಂಜು ಈ ತರನೇ ಅವ್ರು ಇದೆಲ್ಲ ಅವ್ರು ಕೇಳ್ತಾರೆ, ಇದೆಲ್ಲ ಆ ಥರ ಎಲ್ಲ ಹೇಳಕ್ ಹೋಗ್ಬಾರ್ದು. ಮತ್ತೆ ಭವ್ಯ ಏನ್ ಮಾಡ್ತಿದ್ದಾರೆ, ಮೋಕ್ಷಿತ ಒಂಥರ ಎರಡಲ್ಲೇ ಅವ್ ತರ ಡಬಲ್ ಗೇಮ್ ತರ, ಇಲ್ಲೂ ಹಂಗೆ ಇರ್ತಾರೆ, ಹಂಗೂ ಹಂಗೆ ಇರ್ತಾರೆ. ಸೊ ಕ್ಯಾಪ್ಟನ್ಸಿ ಇಲ್ಲೂ ಚಾನ್ಸ್ ಬಂದಂಗೆ ಮಾಡ್ಲಿಲ್ಲ, ಮತ್ತೆ ಅವ್ರು ನೋಡ್ತಾ ಇರೋದು ಇಲ್ಲಿ ತರ ಓಡಾಡ್ತಾ ಇರೋದು. ಸೊ ಇದೆಲ್ಲ ನಮ್ಗೆ ಇಷ್ಟ ಆಗ್ಲಿಲ್ಲ. ಇಲ್ಲ ಸರ್, ಅದ್ರ ಬಗ್ಗೆ ಹಂಗೇನೋ ಈ ತರ ಎಲ್ಲ ನಮ್ಗೇನೋ ಚಾನ್ಸ್ ಕೊಟ್ರೆ ಅವರೇ ನಡೆಸಿದ್ರೆ ಇದಕ್ಕೊಂದು ರೆಸ್ಪೆಕ್ಟ್ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಮಾಡ್ತಾರೆ, ಇನ್ಯಾರು ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಕೋಟ್ಯಾಧಿಪತಿ ಅಂತ ಕನ್ನಡದ ಕೋಟ್ಯಾಧಿಪತಿ, ಅದಕ್ಕೂ ಕಿಚ್ಚ ಸುದೀಪ್ ಅವ್ರನ್ನ ಕರ್ಕೊಂಡ್ರೆ ನಮ್ದು ಬೆಂಬಲ ಅವ್ರ ಮೇಲೆ ಇದ್ದೇ ಇರುತ್ತೆ ಸರ್. ಅವ್ರು ಹೇಳಿದ್ದಾರೆ. ಸೊ ನಮ್ದು ಜನರದ್ದು ಒಂದು ಅವ್ರಿಗೊಂದು ಏನ್ ಹೇಳ್ತಾರೆ ಸರ್, ಅದಕ್ಕೆ ಜನರದ್ದು ಅಭಿಪ್ರಾಯ. ಸೊ ಅವರೇ ಮಾಡ್ಲಿ ಅನ್ನೋದು ಅಭಿಪ್ರಾಯ. ಕನ್ನಡದ ಕೋಟ್ಯಾಧಿಪತಿನ ಅವರೇ ಮಾಡ್ಲಿ, ಮತ್ತೆ ಪ್ಲಸ್ ಇದನ್ನ ಅವ್ರು ಕಂಟಿನ್ಯೂ ಮಾಡ್ಲಿ ಅನ್ನೋದೇ ಉದ್ದೇಶ. ಬಟ್ ಕನ್ನಡ ಜನಕ್ಕೆ ನಾನು ಇನ್ನೊಂದು ಏನ್ ಕೇಳ್ಕೊತೀನಿ ಅಂದ್ರೆ, ದಯವಿಟ್ಟು ನೋಡ್ಕೊಂಡು ವೋಟ್ ಮಾಡಿ. ಒಬ್ಬೊಬ್ರು 99 ಸರಿ ನಾವು ವೋಟ್ ಮಾಡ್ಬೇಕು ಅಂತ ಇದೀವಿ ಅಂದ್ರೆ, ದಯವಿಟ್ಟು ಒಂದು ವಿಶ್ವಾಸಕ್ಕೆ ಒಂದು ಯಾವ ತರ ನಡ್ಕೋತಾ ಇದ್ದಾರೆ ನಡವಳಿಕೆಗೆ ಕೊಡಿ. ಆ ಕಡೆ ಈ ಕಡೆ ಬಕಿ ಹಿಡ್ಕೊಂಡಿರೋರಿಗೆ ಮಾತ್ರ ಯಾವುದೇ ಕಾಂಡಲು ಅವ್ರಿಗೆ ಜೈಕಾರ ಮಾಡಬಾರ್ದು ಸರ್. ಅವ್ರಿಗೆ ಇದೊಂದು ನನಗೆ ಕನ್ನಡಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಇದೊಂದು ನನ್ನೊಂದು ಅವ್ರ ಕಡೆಯಿಂದ ರಿಕ್ವೆಸ್ಟ್, ರಿಕ್ವೆಸ್ಟ್ ಸರ್. ಆಕ್ಚುಲಿ ಇದು ನನ್ಗೆ ಹನುಮಂತ ಆದ್ರೆ ಇನ್ನೂ ಖುಷಿ. ನಾನು ಹೇಳ್ತೀನಿ, ಫಸ್ಟ್ ನನ್ ಬಂದೆ ಹನುಮಂತೆ, ನೆಕ್ಸ್ಟ್ ಬಂದ್ರೆ ಮಂಜುನಿ ಸರ್. ಮೋಕ್ಷಿತ, ತ್ರಿವಿಕ್ರಮ್, ರಜತ್ ಸರ್. ರಜತ್ ಅಂತೂ ಬರೀ ಡ್ರಾಮಾ ಸರ್, ಬರೀ ಡ್ರಾಮಾ ಸರಿನಾ. ಅವ್ರು ಯಾವಾಗ ನೀವು ನೋಡಿರ್ಬೋದು, ತ್ರಿವಿಕ್ರಮ್ ಜೊತೆ ಇದ್ದಾಗ ಅವ್ರು ಯಾವ ತರ ಆಡ್ತಾನೆ, ಬೇರೆ ಟೀಮಲ್ಲಿ ಇದ್ದಾಗ ಹೆಂಗ ಆಡ್ತಾನೆ. ಸೊ ಇದೆಲ್ಲ ನಾವು ಕಂಪ್ಯಾರಿಸನ್ ಮಾಡಿದಾಗ ಏನಿಲ್ಲ ಸರ್. ಅವ್ರು ಬಾಡಿ ಬೆಳೆಸ್ಕೊಂಡಿರ್ಬೋದು, ಅವ್ನು ಇದಿರ್ಬೋದು, ಬಟ್ ಏನೇ ಅಂದ್ರೂ ಏನೇ ಒಂದು ಲಾಸ್ಟ್ ನಾವು ಏನು ತಗೊಂಡ್ರು, ವಿಶ್ವಾಸ ಅನ್ನೋದು, ಪ್ರೀತಿಯಿಂದ ಒಂದು ಒಳ್ಳೆತನ, ಒಂದು ಒಳ್ಳೆ ನಡವಳಿಕೆ, ಅದನ್ನ ನೋಡ್ಕೊಂಡು ನನ್ನ ಕಡೆಯಿಂದ ಹೇಳೋದಾದ್ರೆ ಫಸ್ಟ್ ಹನುಮಂತನೇ, ಸೆಕೆಂಡು ಮಂಜುನೇ. ಈ ಸೀಸನ್ ಚೆನ್ನಾಗಿದೆ, ಬಟ್ ಹನುಮಂತ ಬರ್ಬೇಕಂತ ಸರ್. ಏನಕ್ಕೆ ಹನುಮಂತ ಅಂದ್ರೆ ನಮ್ದು ಉತ್ತರ ಕರ್ನಾಟಕ ಹನುಮಂತ, ಮತ್ತೆ ನಾನು ಉತ್ತರ ಕರ್ನಾಟಕ, ಅದಕ್ಕೋಸ್ಕರ ಹನುಮಂತೆ ಬರ್ಬೇಕು ಸರ್. ಹನುಮಂತ ಗೆಲ್ಲೋದು. ಓವರ್ ಆಲ್ ಅಂದ್ರೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಅದಕ್ಕೋಸ್ಕರ ಅವನೇ ಬರ್ಬೇಕು ಸರ್. ಚೆನ್ನಾಗಿ ಆಟ ಆಡ್ತಾನೆ ಸರ್, ಹನುಮಂತನೇ ಬರುತ್ತೆ ಸರ್ ಪಕ್ಕ. ಉಳಿದವರು ಯಾಕೆ ಆಡ್ತಿಲ್ಲ ಅನ್ಸುತ್ತೆ? ಆಡ್ತಾರೆ ಸರ್, ಬಟ್ ಹನುಮಂತನಂಗೆ ನಿಯತ್ತಾಗಿ ಯಾರು ಆಟ ಆಡಲ್ಲ ಅಂತ ನನ್ನ ಅಭಿಪ್ರಾಯ. ಅದರಲ್ಲಿ ನಮಗೆ ಹನುಮಂತು ಗೆಲ್ಲಬೇಕು ಅಂತ, ಹಳ್ಳಿ ಹುಡುಗ, ಬಡವ, ಚೆನ್ನಾಗಿ ಆಡ್ತಾ ಇದ್ದಾನೆ, ಒಂದು ಜಗಳ ಎಲ್ಲ ಒಂದು ಇಲ್ಲ, ಆಡಲಿ ಅಂತ ನಮ್ಗೆ ಸಂತೋಷ. ಗೆಲ್ಲಿ ಕಪ್ ತಗೊಂಬರ್ಲಿ, 50 ಲಕ್ಷ ತಗೊಂಬರ್ಲಿ ಅಂತ ನಮ್ಮ ಅಭಿಮಾನಿ. ನಮಗೆ ಅವ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್. ಆ ಮಂಜು, ಉಗ್ರಂ ಮಂಜು ನೋಡಿದ್ರೆ ಅವ್ರೊಂಥರ ಕೇಡಿ ಥರ ಇದ್ದಾರೆ. ಆಮೇಲೆ ತ್ರಿವಿಕ್ರಮ್ ನೋಡಿದ್ರೆ ಅವ್ರೊಂಥರ ಇವಳಿಂದ ತಿರುಗ್ತಾ ಇರ್ತಾನೆ.
ಮೋಕ್ಷಿತ್ ಅಲ್ಲ, ಇನ್ನೊಬ್ರು ಭವ್ಯ ಗೌಡ ಜೊತೆ ತಿರ್ಗ್ತಾ ಇರ್ತಾನೆ, ಅವ್ರದಿಲ್ಲ. ಒಟ್ಟಲ್ಲಿ ಏನ ಬಡವ್ರ ಹುಡುಗರು ಗೆಲ್ಬೇಕು ಅಂತ ನಮ್ಮ ಆಸೆ. ದಯವಿಟ್ಟು ಅವ್ರಿಗೆ ವೋಟ್ ಮಾಡೋಣ. ನಂಬರ್ 1 ಸೀಸನ್ ಇಂದ ನೋಡ್ತಾ ಇದ್ದೀನಿ, 11 ಸೀಸನ್ ನೋಡಿದೀನಿ. ಅದ್ರಲ್ಲಿ ಈ ಸತಿ ನಮ್ಮ ಸುದೀಪ್ ಸರ್ ಲಾಸ್ಟ್. ಅದು ಏನ್ ಮಾಡಕ್ಕಲ್ಲ, ಅದು ಅವ್ರವ್ರು ಇದು ಅಲ್ವಾ, ನಾವ್ ಹಿಂಗ್ ಹೇಳಕ್ಕಾಗುತ್ತೆ. ಅಲ್ಲಿ ಬೇಜಾರಾಗ್ತಾ ಇದೆ. ಅವ್ರ ತರ ಯಾರು ನಡ್ಸ್ಕೊಳ್ಳೋರು ಯಾರು ಇಲ್ಲ. ಬಟ್ ಏನ್ ಮಾಡಕ್ಕಾಗ್ತದೆ, ಅಲ್ಲ ಒಂದೇ ಒಂದು ಬಿಡ್ಲೇಬೇಕಲ್ಲ. ಅವ್ರು 11 ವರ್ಷ ನಡೆಸಿದ್ದಾರೆ, ಅವ್ರು ಏಜ್ ಆಗ್ತಾ ಬಂತು, ಏನು ಮಾಡೋಕ್ಕಲ್ಲ. ಈಗ ನೆಕ್ಸ್ಟ್ ರಮೇಶ್ ಅವರೇ ನಡ್ಸ್ಕೊಡ್ಬೇಕು ಅಂತ ಇದ್ದಾರೆ, ಅರವಿಂದ್ ರಮೇಶ್. ನೋಡ್ಬೇಕು ಹೆಂಗೆ ಅಂತ. ಪರವಾಗಿಲ್ಲ, ಇನ್ನೇನ್ ಜಗಳ ಬರೇ ಇದೆ. ಆದ್ರೆ ಓಕೆ ನಂಗೆ ಹನುಮಂತನೇ ಕಾನ್ಫಿಡೆನ್ಸ್. ಇನ್ನೋಸೆಂಟ್ ಇದ್ದಾನೆ, ಅವನಲ್ಲಿ ಮೋಸ ಸುಳ್ಳು ಏನು ಇಲ್ಲ. ಅದ್ ಬಿಟ್ರೆ ಮೋಕ್ಷಿತ, ಅವ್ರ ಆಟ ಏನು ಅಷ್ಟಿಲ್ಲ, ಆದ್ರೆ ನಿಯತ್ತಾಗಿದ್ದಾರೆ, ಪ್ರಾಮಾಣಿಕತೆಯಾಗಿದ್ದಾರೆ. ಅಲ್ಲಿ ಬಿಗ್ ಬಾಸ್ ಬೇಕಿರೋದೇ ವ್ಯಕ್ತಿತ್ವಗಳ ಆಟ ಅಲ್ವಾ, ಹಂಗಾಗಿ ಅವಳು ಗೆಲ್ತಾಳೆ ಅಂತ ಅನ್ಕೊಂಡಿದ್ವಿ. ಉಳಿದವ್ರೆಲ್ಲಾರು ಮೇಲೊಂಥರ ಇರ್ತಾರೆ, ಒಳಗೊಂಥರ ಇರ್ತಾರೆ. ಹಂಗಾಗಿ ಅವ್ರ ಬಗ್ಗೆ ಯಾರ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಸ್ವಲ್ಪ ಅದಕ್ಕೋಸ್ಕೊಂಡ್ರೆ ಮಂಜಣ್ಣ ಓಕೆ. ತ್ರಿವಿಕ್ರಮ್ ಸ್ವಲ್ಪ ಆಟದಲ್ಲಿ ಬೆಸ್ಟ್, ಅರೆ ಇವ್ರ ಜೊತೆ ಸೇರ್ಕೊಂಡು ಅವರು ಹಾಳಾಗೋಗಿದ್ದಾರೆ. ಹನುಮಂತ ಬೆಸ್ಟ್, ನಿಯತ್ತಾಗಿದ್ದಾನೆ. ನಾವು ವೋಟ್ ಮಾಡೋದು ನೀವು ಹನುಮಂತಂಗೆ, ಅದನ್ನ ಬಿಟ್ರೆ ಮೋಕ್ಷಿತಂಗೆ ಮಾಡ್ತೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಟಾಸ್ಕು ಎಲ್ಲ. ಇದು ವೀಕೆಂಡನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಎವ್ರಿ ಡೇ ಮಿಸ್ ಇಲ್ಲದೆ ನೋಡ್ತೀವಿ ನಾವು. ತ್ರಿವಿಕ್ರಮ್, ಭವ್ಯಗೌಡ. ತ್ರಿವಿಕ್ರಮ್ ಅಂದರೆ ಸಾಫ್ಟ್ ನೇಚರ್ ಆಗಿ ಅವರೆಲ್ಲರ ಜೊತೆನೂ ಹೊಂದ್ಕೊಂಡು ಟಾಸ್ಕಲ್ಲೂ ಚೆನ್ನಾಗಿ ಆಡ್ತಾರೆ. ಭವ್ಯಗೌಡನೂ ಅಷ್ಟೇ, ಟಾಸ್ಕಲ್ಲಿ ನಂಬರ್ 1 ಆಗಿದ್ದಾರೆ, ಹಾಗಾಗಿ ಭವ್ಯಗೌಡ ಇಷ್ಟ. ಮಂಜುನೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಎಲ್ಲ ಇದರಲ್ಲೂ ಸ್ಪೋರ್ಟಿವ್ ಆಗಿ ತೊಗೊತಾರೆ, ಮಾಡ್ತಾರೆ. ಏನಂದರೆ ಸ್ವಲ್ಪ ಕೋಪ ಜಾಸ್ತಿ ಅವ್ರಿಗಷ್ಟೇ, ಬಟ್ ಇನ್ನು ಎಲ್ಲ ಓಕೆ. ಮಂಜುನು, ಗೌತಮಿನೂ ಇರಬೇಕಿತ್ತು ಅಂತ ಅನಿಸುತ್ತೆ. ಇನ್ನು ಹನುಮಂತು ಅವರು ತುಂಬ ಚೆನ್ನಾಗಿ ನೋಡೋಕ್ಕೆ ಮುಗ್ಧ, ಇನ್ನೋಸೆಂಟ್ ಇದ್ರೂ ತುಂಬ ಚೆನ್ನಾಗಿ ಅವರು ಆಟ ಆಡ್ತಾರೆ ಅಲ್ಲಿ ಬಿಗ್ ಬಾಸ್ ಇದರಲ್ಲಿ. ಮೋಕ್ಷಿತ ಅವರು ಅಷ್ಟೇ, ನೋಡೋಕ್ಕೆ ಇನ್ನೋಸೆಂಟ್ ಆಗಿದ್ದಾರೆ. ಗೇಮಲ್ಲೆಲ್ಲ ತುಂಬ ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ. ಈಗ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ನನ್ನ ಪ್ರಕಾರ ತ್ರಿವಿಕ್ರಮ್ ಗೆಲ್ತಾರೆ, ಇಲ್ಲ ಅಂದರೆ ಭವ್ಯಗೌಡ. ಅದೇ ಅವರು ಎಲ್ಲ ಟಾಸ್ಕಲ್ಲಿ ಸೂಪರಾಗಿ ಆಡಿದ್ದಾರೆ ಅಂತ. ಟಾಸ್ಕ್ ಮೇಯ್ನ್ ಇಲ್ಲ, ಉಳಿದವರು ಆಡಿದ್ದಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರಲ್ಲ, ಅವ್ರದ್ದು ಇದು ತುಂಬ ಚೆನ್ನಾಗಿದೆ ಅಂತ. ತ್ರಿವಿಕ್ರಮ್ ಬರಬೇಕು ಅಂತಲೂ ಆಸೆ ಪಡ್ತೀವಿ. ವೋಟ್ ಫಾರ್ ತ್ರಿವಿಕ್ರಮ್.